ಗುರುದೇವರ ಪಾದಕ್ಕೆ ನಮಸ್ಕಾರ ಮಾಡಿ ಗವಿಯೊಳಗಿರುವಂತಹ ಶರಣಬಸವೇಶ್ವರಪ್ಪಗಳವರ ದರ್ಶನ ಮಾಡಬೇಕು. ಯಾಕಪ್ಪ ಅಂತಂದ್ರೆ ಅವರೆಲ್ಲರ ಆಶೀರ್ವಾದದ ಬಲವೇ ನಮ್ಮೆಲ್ಲರಲ್ಲೂ ಹರಿತಾ ಇದೆ ಶರಣ ಬಂಧುಗಳೇ. ಅಂತಹ ಒಂದು ದಿವ್ಯ ಚೈತನ್ಯದ ಆಶೀರ್ವಾದದಿಂದ ನಾವೆಲ್ಲರೂ ಮುಂದೆ ಸಾಗೋಣ. ಮಕ್ಕಳಲ್ಲಿ ದುರ್ಯೋಧನನಂತೆ ಮಕ್ಕಳನ್ನು ಯಾರು ಧೃತರಾಷ್ಟ್ರರಂತೆ ನೀವೆಲ್ಲರೂ ಆಗಬೇಡಿ. ನೀವೆಲ್ಲರೂ ಆಗುವುದಾದರೆ ಶರಣ ಬಂಧುಗಳೇ ಪೂಜ್ಯ ಗುರುದೇವರಂತೆ ಪಾಲಕರಾಗಿ. ಏನು ಇವತ್ತೇನು ಹೊಸ ವಿಷಯ ಹೇಳ್ತಿದ್ದಾರೆ ಅಂತ ಅನ್ಕೋಬೇಡಿ. ಇದು ಒಂದು ಎರಡು ಮಾತುಗಳನ್ನು ಹೇಳಿ ನನ್ನ ಪ್ರವಚನಕ್ಕೆ ವಿರಾಮ ಕೊಡ್ತೇನೆ. ನಾನು ಇಷ್ಟಿದ್ದೆ ಚಿಕ್ಕವನು. ಗುರುಗಳು ನಾನು ಶಿವಯೋಗ ಮಂದಿರದೊಳಗೆ ಓದುವಾಗ ಪ್ರಜಾವಾಣಿಯೊಳಗೆ ಬರೋಂಥ ಕರ್ನಾಳು ಬಾಬೆಳಕೆ ದಿನಾಲು ಓದೋರು ಆ ಕರ್ನಾಳು ಬಾಬೆಳಕೆಯನ್ನು ಕತ್ತರಿಸ್ಕೊಂಡು ಇಟ್ಕೊಳ್ಳೋರು. ತಿಂಗಳಿಗೆ ಒಂದ್ಸಲ ಶಿವಯೋಗ ಮಂದಿರಕ್ಕೆ ನನ್ನನ್ನು ಭೇಟಿ ಆಗ್ಲಿಕ್ಕೆ ಬಂದಾಗ ಅದೆಲ್ಲ ಕರ್ನಾಳು ಬಾಬೆಳಕೆ ಪತ್ರಗಳನ್ನು ನನ್ನ ಕೊಡೋರು. ಓದ್ಕೋ ಇದನ್ನು ತಯಾರು ಮಾಡೋದಿದೆ ನೋಡಿ, ತಯಾರು ಮಾಡೋದು. ನಂತರ ಇಲ್ಲಿ ನಾನು ಹಾಗೆ ಬಿಟ್ಟರೆ ಓದೋದಿಲ್ಲ. ದಿನ 2 ಗಂಟೆ ಕಾಲೇಜ್ ಮುಗಿಸ್ಕೊಂಡು ಬರೋದದ. 4 ರಿಂದ 5 1 ಗಂಟೆ ಶಾಸ್ತ್ರವನ್ನು ಓದೋದು. 6 ರಿಂದ 7 1 ಗಂಟೆ ಶಾಸ್ತ್ರವನ್ನು ಓದೋದು. ಇಷ್ಟೆಲ್ಲ ಮಾಡಿದ ಬಳಿಕ ಗುರುಗಳು ಸುಮ್ಮನಿರಲಿಲ್ಲ. ಇವ ಕಂಠಪಾಠ ಅಂತ ಹೇಳಿದ್ರೆ ಮಾಡೋದಿಲ್ಲ ಅಂತ ಗೊತ್ತಾಗಿ ದಿನಾಲು ಅವ್ರಿಗೆ ಎಷ್ಟೇ ಹೆಂಗೆ ವಿದ್ಯಾರ್ಥಿಗಳಿಗೆ ದಿನಾಲು ಪೇಪರ್ಗಳನ್ನು ಚೆಕ್ ಮಾಡ್ತಿದ್ರಲ್ಲ ಹಂಗೆ ದಿನ ಒಂದೊಂದು ಪದ್ಯ ಕಂಠಪಾಠ ಮಾಡಿ ನನಗೆ ಬಂದು ಹೇಳು. ಇಡೀ ಭಗವದ್ಗೀತಾ ಕಂಠಪಾಠ ಆಯಿತು. ಯಾಕಂದ್ರೆ ಗುರುದೇವರ ಕರುಣೆಯಿಂದ. ಒಬ್ಬ ಗುರುದೇವರಾಗಿ ನನ್ನ ಸ್ಥಾನದಲ್ಲಿ ನನ್ನ ಜೀವನದಲ್ಲಿ ನನಗೆ ತಂದೆಯಾಗಿ ತಾಯಿಯಾಗಿ ಗುರುವಾಗಿ ಈಗ ಏನಾದರೂ ಒಂದು 4 ಮಾತುಗಳು ಇಷ್ಟೊಂದು ಸ್ಫುಟವಾಗಿ ನನ್ನಿಂದ ಬರ್ತಿದ್ದಾವೆ ಅಂತಂದರೆ ಅದಕ್ಕೆ 100ಕ್ಕೆ 100ರಷ್ಟು ಕಾರಣ ನಾನಲ್ಲ ಶರಣ ಬಂಧುಗಳೇ, ನನ್ನ ಗುರುದೇವರು, ನನ್ನ ಗುರುದೇವರು. ಹಾಗಾಗಿ ಅಂತಹ ಗುರುದೇವರ ಮಾರ್ಗದರ್ಶನದಿಂದ ಹೇಳಿದ್ರೆ 6 ಬಂಗಾರದ ಪದಕಗಳು. ಆ ಬಂಗಾರದ ಪದಕಗಳು ನನ್ನವಲ್ರಪ್ಪ, ಅದು ಗುರುದೇವರದ್ದು. ಅವರೆಲ್ಲರ ಪ್ರೇರಣೆ, ಅವರೆಲ್ಲ ಕಾರ್ಯಶಕ್ತಿ ನನ್ನನ್ನು ಆ ರೀತಿ ಮಾಡಿತು. ಇದನ್ನೆಲ್ಲ ಉದಾಹರಣೆ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಈ ಸ್ಥಳದ ಶಕ್ತಿ ಗುರುದೇವರು, ಈ ಸ್ಥಳದ ಮಹಾತ್ಮೆ ಗುರುದೇವರು. ಅವರ ಸತ್ಸಂಕಲ್ಪವೇ ಇಷ್ಟೆಲ್ಲ ಬದಲಾವಣೆಗಳನ್ನು, ಇಷ್ಟೆಲ್ಲ ಸಂಭ್ರಮವನ್ನು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ ಶರಣ ಬಂಧುಗಳೇ. ಹಾಗಾಗಿ ಅವರ ಒಂದು ಈ ಗರಡಿಯಲ್ಲಿ, ಅವರ ಒಂದು ಈ ಆಶ್ರಯದಲ್ಲಿ ನೀವೆಲ್ಲ ಮಕ್ಕಳನ್ನು ತಂದು ಬಿಟ್ಟಿದ್ದೀರಿ. ಕೇವಲ ಇಲ್ಲಷ್ಟೇ ಅವರ ಜವಾಬ್ದಾರಿ ಅಲ್ಲ. ಮನೆಗಳಿಗೆ ಹೋದಾಗ, ಮನೆಗಳಿಗೆ ನಿಮ್ಮ ಮಕ್ಕಳು ಬಂದಾಗ ಮೊಬೈಲ್ಗಳಿಂದ ಟಿವಿಗಳಿಂದ ನಿಮ್ಮ ಮಕ್ಕಳನ್ನು ಸ್ವಲ್ಪ ದೂರವಿಟ್ಟು ಸ್ವಲ್ಪ ಮಹಾಭಾರತ ರಾಮಾಯಣದ ಕಥೆಗಳನ್ನು ಹೇಳಿಕೊಡಿ. ಅಷ್ಟೇ ಅಲ್ಲದೆ ಹೆಂಗೆ ದೊಡ್ಡವರ ಜೀವನದ ಯಶೋಗಾಥೆಗಳನ್ನು ಹೇಳಿಕೊಡಿ. ನಿಮ್ಮ ಮಕ್ಕಳು ಯಾವ ರೀತಿ ಆಗ್ಬೇಕಂದ್ರೆ ಇವತ್ತು ಬಸ್ಸಿನಲ್ಲಿ ಹೋಗ್ತಕ್ಕಂತಹ ಜನಸಾಮಾನ್ಯರ ಜೀವನವನ್ನು ನೋಡ್ತಕ್ಕಂಥವ್ನು ನಾನು. ಈಗೇನು ನೀವು ದೊಡ್ಡ ವಯಸ್ಸಿನವರು ಇದ್ದೀರಲ್ಲ, ಮುಂದೆ ಬರೋ ಜನ್ರೇಷನ್ ಸ್ವಲ್ಪ ಹುಷಾರಾಗಿರ್ಬೇಕು. ನಾನು ಬಸ್ನಲ್ಲಿ ಹೋಗುವಾಗ ಕಾಮಿ ಬಟ್ಟೆ ಹಾಕೊಂಡೇ ಹೋಗೋದು. ನಿಜ ಹೇಳ್ತೇನೆ, ನನ್ನ ವಯಸ್ಸಿನವ್ರು ಯಾರೂ ವೃದ್ಧರಾದವರಿಗೆ ಸೀಟ್ ಬಿಟ್ಟು ಕೊಡೋದಿಲ್ಲ. ಯಾರು ಬಿಟ್ಟು ಕೊಡ್ತಾರಂದ್ರೆ ನನಗಿನ ಒಂದು 10 ವರ್ಷ ದೊಡ್ಡವರೇ ಇರೋದನ್ನ ನೋಡಿ. ಗರ್ಭಿಣಿಯರು ಬಂದರು, ವಯಸ್ಸಾದವ್ರು ಬಂದರು, ಅವರೇ ಸೀಟ್ ಬಿಟ್ಟು ಕೊಡೋದು. ನಮ್ಮವ್ರು ಏನು ಮಾಡ್ತಿದ್ದಾರೆ, ನಮ್ಮ ವಯಸ್ಸಿನವರು ನಮ್ಕಿನ ಸಣ್ಣ ವಯಸ್ಸಿನವರು ಅಂದ್ರೆ ಗಂಡ್ಮಕ್ಳು ತಾಳೆ ಒಂದೈತ್ರಿ, ಏನು ಬ್ಲೂಟೂತ್ ಕಿವ್ಯಾಗ ಹಾಕ್ಕೊಂಡು ಮೊಬೈಲ್ನಾಗ ರೀಲ್ಸ್ ನೋಡ್ಕೊತ ಕುಂದ್ರದು. ಇಂತಹ ಬೆಳವಣಿಗೆ ಮಕ್ಕಳಲ್ಲಿ ಆಗುವುದಾಗಿತ್ತು ಅಂದರೆ ಅವ್ರು ಬೆಳೆಯೋದೇ ಬೇಡ. ಯಾವ ರೀತಿ ಮಕ್ಕಳು ಪರಿವರ್ತನೆ ಆಗಬೇಕು ಅಂತಂದರೆ, ಆ ಬಸ್ನಲ್ಲಿ ಕೂತ್ಕೊಂಡಿದ್ದಾರ, ಯಾರೋ ಒಬ್ರು ಹತ್ತಿದಾರ, ವಯಸ್ಸಾದವ್ರು ಇದ್ದಾರ, ಸೀಟ್ ಸಿಗ್ತಿಲ್ಲ. ಅಮ್ಮ ನೀ ನನ್ನ ಸೀಟಲ್ಲಿ ಕೂತ್ಕೊ ಅನ್ನುವಂಥ ಮನಸ್ಥಿತಿ ಬೆಳಿಬೇಕು. ಬಸ್ ಸ್ಟ್ಯಾಂಡ್ನಲ್ಲಿ ನಿಂತ್ಕೊಂಡಿದ್ದಾರೆ, ಯಾರೋ ಹೊಟ್ಟೆ ಹಸದು ಬಂದಿದ್ದಾರ, ಆ ಹೊಟ್ಟೆ ಹಸಿದಿರುವಂಥ ಬಾಲಕನ ನೋಡಿ ಅವ ಕೇಳದೆ ಇರಲಿ, ಏನು ಬೇಕು ನಿನಗೆ, ನನ್ನ ಕಡೆ 10 ರೂಪಾಯಿ ಅದಾವ, ನಿನಗೇನಾದರೂ ಬೇಕು ತಗೋ ಅಂತ ಅವನಿಗೆ ಕೊಡುವಷ್ಟು ಮನಸ್ಸು ನಿಮ್ಮ ಮಕ್ಕಳದ್ದಾಗಬೇಕು. ಶರಣ ಬಂಧುಗಳೇ, ನಾಳೆ ಯಾರಾದರೂ ಕೈ ಕೆಳಗಡೆ ಕೆಲಸಕ್ಕೆ ಬಂದರು ಅಂತಂದರೆ ಕೆಲಸದ ಆಳು ಅಂತ ತುಚ್ಛವಾಗಿ ನೋಡಬಾರ್ದು. ಅವನು ಕೂಡ ತನ್ನ ಕಾಯಕವನ್ನು ಮಾಡ್ತಿದ್ದಾನೆ ಅಂತ ಶ್ರೇಷ್ಠ ಮನೋಭಾವನೆಯಿಂದ ನೋಡಬೇಕು. ಇಷ್ಟೆಲ್ಲ ವಿಷಯಗಳನ್ನು ಹೇಳಿದ ಬಳಿಕ ಈ ಸಂಸ್ಥೆಯನ್ನು ಆಗಿನ ಕಾಲದಿಂದ ಈಗಿನ ಕಾಲದವರೆಗೂ ಒಂದಿಷ್ಟು ಮಂದಿ ಬಂದಿದ್ದಾರೆ. ಅಲಾಸ್ ಗುರುಗಳನ್ನು ಹಿಡಿದುಕೊಂಡು ಎಲ್ರಿಗೂ ಕೂಡ ನಾನು ಚಿರಋಣಿ. ಮುಖ್ಯವಾಗಿ ಸೂರಪ್ಪಣ್ಣ ನೆನೆಸಲಿಲ್ಲ ಅಂತಂದ್ರೆ, ಸೂರಪ್ಪಣ್ಣ, ಚಿನ್ನವಾಯಿ, ಅವಾಗಿನಿಂದ ಸಂಸ್ಥೆ ಯಾವಾಗ ಶುರುವಾಗಿತ್ತು ಅವಾಗಿನಿಂದ ಇಲ್ಲಿಯ ತನಕ ನಿಮ್ಮೆಲ್ಲ ಮಕ್ಕಳಿಗೆ ಅವರು ಊಟ ಮಾಡಿಸ್ತಿದಾರ. ಅವರಿಗೊಂದು ಜೋರಾದ ಚಪ್ಪಾಳೆ ಬರಲ್ರಪ್ಪ, ಜೋರಾದ ಚಪ್ಪಾಳೆ ಬರಲಿ. ಆ ಚಿನ್ನವಾಯಿ ಅವರಿಗಾಗಲಿ, ಭಾಗವಾಯಿ ಅವರಿಗಾಗಲಿ, ನಮ್ಮ ಗುರುಗಳ ಮಾತೋಶ್ರೀಯಾಗಿರುವಂಥ ಲಕ್ಷ್ಮವ್ವಯ್ಯ ಅವರು ಕೂಡ ಒಂದಾನೊಂದು ಆಗಿನ ಕಾಲದಲ್ಲಿ ವಿದ್ಯಾರ್ಥಿಗಳನ್ನು ತಮ್ಮ ಮಕ್ಕಳಂತೆ ನೋಡಿ ಪೋಷಣೆ ಮಾಡಿದವರು. ಅವರೆಲ್ಲ ನೆನೆಸಲಿಲ್ಲ ಅಂತಂದರೆ ನಾವು ಕೃತಜ್ಞರಾಗಿ ಬಿಡುತ್ತೇವೆ. ಅವರಿಗೆಲ್ರಿಗೂ ಕೂಡ ಒಂದು ದೊಡ್ಡ ಸಲಾಮನ್ನು ಅರ್ಪಿಸುತ್ತಾ ಶರಣ ಬಂಧುಗಳೇ, ಮಕ್ಕಳನ್ನು ಮಹಾತ್ಮರನ್ನಾಗಿ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮೆಲ್ಲರದ್ದು. ಆದ್ದರಿಂದ ಮಕ್ಕಳನ್ನು ಸದಾಕಾಲ
ಕಣ್ಣಲ್ಲಿ ಕಣ್ಣಿಟ್ಟುಕೊಂಡು ಕಾಯ್ದುಕೊಂಡು ಹೋಗುವಂಥವರಾಗಿ ಅಂತ ಹೇಳಿ ನನ್ನ ಒಂದೆರಡು ಮಾತುಗಳಿಗೆ ವಿರಾಮ ಕೊಡುತ್ತೇನೆ. ಹರ್ವಂ ತತ್ಸತ್.